JP ಬ್ರೋ ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅಂತೆ. ನಿಮ್ ಹತ್ರ ಏನ್ ಟ್ಯಾಲೆಂಟ್ ಇದೆ ಬಿಡಿ ಬ್ರೋ, ಸುಮ್ನೆ ಹೇಳ್ಬೇಡಿ ಬ್ರೋ. ನಿಮ್ ಟ್ಯಾಲೆಂಟ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರಂತಲ್ಲ ಯಾರು. ಈ ವಿಡಿಯೋ ಅವರಿಗೆ ಗೊತ್ತಾಗಿದೆ ಯಾರಿಗೆ ಅಂತ ಅನ್ಕೊಂತೀನಿ. ಒಂದು ತಿಂಗಳು ಆ ವ್ಯಕ್ತಿ ನಮ್ಮ ಮನೇಲಿದ್ರು. ಆ ವ್ಯಕ್ತಿ ಟ್ಯಾಲೆಂಟ್ ರಿಯಲ್ ಆಗಿ ನಾನು ನೋಡಿದೀನಿ. ಆ ವ್ಯಕ್ತಿ ನಿಜವಾಗ್ಲು ಆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರಂತೆ ಆ ವ್ಯಕ್ತಿಗೆ ಟ್ಯಾಲೆಂಟೇ ಇಲ್ಲ ಅಂತ ಹೇಳಿದ್ರಂತೆ. JP ಬ್ರೋ, ನಾನ್ ನಿಮ್ನ ಹತ್ರದಿಂದ ನೋಡಿದೀನಿ ಬ್ರೋ. ನಿಮ್ ಟ್ಯಾಲೆಂಟ್ ಏನಂತ ಗೊತ್ತು ಬ್ರೋ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ನ ಹೆಸರು ಆಗ್ಲಿ, ನಿಮ್ಮ ಒಂದು ಟ್ಯಾಲೆಂಟ್ ಆಗ್ಲಿ ತುಂಬಾ ಜನ ನೋಡಿದ್ದಾರೆ. 4 ಲಕ್ಷ ಜನ ಇದ್ದಾರೆ ನಿಮ್ ಹಿಂದೆ, ಫಾಲೋವರ್ಸ್ ಕೂಡ ಗೇನ್ ಆಗಿದ್ದಾರೆ. ಸುಮ್ನೆ ಬರಲ್ಲ ಬ್ರೋ. ಒಂದ್ ವ್ಯಕ್ತಿ ತಕ್ಕ ಟ್ಯಾಲೆಂಟ್ ಇದ್ರೆ ಅಷ್ಟೇ ಫಾಲೋ ಮಾಡೋದ್ ಜನ. ಈ ಎಷ್ಟೋ ಕ್ರಿಂಜಸ್ ಆಗ್ಲಿ ಪ್ರತಿಯೊಬ್ರು ಯಾರ್ಯಾರಿಗೂ ಆಪರ್ಚುನಿಟಿ ಕೊಡ್ಬೋದು, ಬಟ್ ರಿಯಲ್ ಟ್ಯಾಲೆಂಟ್ ಬೆಲೆ ಇಲ್ಲ ಅಂತ ನಿಮ್ ನೋಡಿದ್ಮೇಲೆ ಗೊತ್ತಾಯ್ತು ಬ್ರೋ. ಒಳ್ಳೆ ಟ್ಯಾಲೆಂಟ್ ಇದೆ ಬ್ರೋ. ಒಂದಿಲ್ಲ ಒಂದ್ ದಿವಸ ಗೆಲ್ತೀರ ಬ್ರೋ. ಅವತ್ತೆಲ್ಲ ಕಾಯ್ತಿರ್ತೀವಿ ಬ್ರೋ. ಯಾವತ್ತು ಬೇಜಾರ್ ಮಾಡ್ಕೋಬೇಡಿ ಬ್ರೋ. ನಿಮ್ ಟ್ಯಾಲೆಂಟ್ ನಾವು ಹತ್ರದಿಂದ ನೋಡಿದೀವಿ. ಎಲ್ಲ ಸಪೋರ್ಟ್ ಸಿಸ್ಟಮ್ ಟೀಮ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ನಿಜ ಬೇಜಾರಾಯ್ತು ಬ್ರೋ. ಟ್ಯಾಲೆಂಟ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಅಂದ್ರಲ್ಲ, ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಒಂದ್ ವ್ಯಕ್ತಿ ರಿಯಲ್ ಆಗಿ ನಾನು ಯಾವ್ದೇ ಮೆಚ್ಚಿಸ್ಬೇಕು JP ಬ್ರೋ ಅಂತ ಏನ್ ಹೇಳ್ತಿಲ್ಲ, ನಾನ್ ನೋಡಿರೋದನ್ನ ಹೇಳ್ತಿದೀನಿ. ಆ ವ್ಯಕ್ತಿ ತಕ್ಕ ಒಂದ್ಸತಿ ಒಂದು ಕ್ಯಾರೆಕ್ಟರ್ ಇಳಿದ್ರೆ ಅವರು ಆ ವ್ಯಕ್ತಿನ ಮುಳುಗಿ ಆ ವ್ಯಕ್ತಿದ್ದು ತಿಳ್ಕೊಂತಾರೆ. ಆ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ವ್ಯಕ್ತಿ. ಟ್ಯಾಲೆಂಟ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದು ನಿಜವಾಗ್ಲೂ ಬೇಜಾರಾಯ್ತು. ಗೆದ್ದೆ ಗೆಲ್ಲುತ್ತದೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಬ್ರೋ. JP ಬ್ರೋ ತಲೆ ಕೆಡ್ಸ್ಕೊಬೇಡಿ. ಮತ್ತೆ ಬರ್ತೀರಾ ಬ್ರೋ ಬಿಗ್ ಬಾಸ್ ಅಲ್ಲಿ. ಮತ್ತೆ ನಿಮ್ನ ನೋಡ್ತೀವಿ. ಮತ್ತೆ ನಾವು ನಿಮಗೆ ಸಪೋರ್ಟ್ ಆಗಿ ಯಾವಾಗ್ಲೂ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲವ್ ಯು ಬ್ರೋ, ಯಾವಾಗ್ಲೂ ಇರ್ತೀವಿ. ಸೋತೋಗ್ಬಿಟ್ಟೆ ಬ್ರೋ.